सुखिनः सन्तु सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। सर्वस्वं मे रामचंद्रो दयालुः नान्यं जाने नैव जाने न जाने। यत्र यत्र रघुनाथ कीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकम्। नमः शिवाय सांबाय सगणाय ससूनवे सनंदिने सगंगाय सवृषाय नमो नमः। ಆರದ ಸಿರಿಯಾರದಲ್ಲಿ ನೆಲೆಸಿ ಕುಳಕಬೈಲು ಕುಟುಂಬಸ್ಥರನ್ನು ಗ್ರಾಮಸ್ಥರನ್ನು ತನ್ನನ್ನು ನಂಬಿ ಸೇವೆಗೈಯುವ ಸಕಲರನ್ನು ಪರೆಯುವ ಸಪರಿವಾರ ಶ್ರೀ ಬ್ರಹ್ಮಲಿಂಗೇಶ್ವರನಿಗೆ ಪ್ರಣಾಮಗಳನ್ನು ಮೊದಲಾಗಿ ಸಲ್ಲಿಸ್ತೇವೆ. ಸದರ್ಪಣಂ ಏನಿದು ಎಂದರೆ, ಕೊಳಕಬೈಲು ವಿಶಾಲಾಕ್ಷಿ ಶೆಟ್ಟಿ ಮತ್ತು ಮಕ್ಕಳು ತಮ್ಮ ಭೂಮಿಯಲ್ಲಿ ತಾವೇ ಕಟ್ಟಿ ತಾವೇ ಜೀರ್ಣೋದ್ಧಾರ ಮಾಡಿ ತಾವೇ ನಡೆಸ್ಕೊಂಡು ಬಂದಿರತಕ್ಕಂಥ ದೇವಸ್ಥಾನಗಳ ಸಮುಚ್ಚಯವನ್ನು ಭೂಮಿಯ ಸಹಿತವಾಗಿ ಶ್ರೀರಾಮಚಂದ್ರಾಪುರ ಮಠಕ್ಕೆ ವಹಿಸಿಕೊಡ್ತಾ ಇರುವಂಥದ್ದು. ಅವರ ಭಾವ ಏನು, ನಮ್ಮ ಭಾವ ಏನು? ಈ ವಹಿಸಿಕೊಡುವ ಸ್ವೀಕರಿಸುವ ಪ್ರಕ್ರಿಯೆಯಲ್ಲಿ ಅವರ ಭಾವ ಏನು, ನಮ್ಮ ಭಾವವೇನು? ಎರಡು ಮಾತುಗಳಲ್ಲಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ, ನಿಮ್ಗೆ ಅರ್ಥ ಮಾಡಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ದೀರ್ಘಂ ಪಶ್ಯತ ಮಾ ಹರಸ್ವಂ, ವಸಿಷ್ಠರ ಮಾತು ಇದು. ಅಂದರೆ ದೀರ್ಘವಾಗಿ ನೋಡಬೇಕು, ಮುಂದೆ ನೋಡಬೇಕು. 10 ವರ್ಷ ಮುಂದೇನು, 50 ವರ್ಷ ಮುಂದೇನು, 500 ವರ್ಷ ಮುಂದೇನು, 1000 ವರ್ಷ ಮುಂದೇನು ಎಂಬುದನ್ನು ನೋಡಬೇಕಂತೆ. ಹೆಜ್ಜೆ ಇಡಬೇಕಾದ್ರೆ ಮುಂದೆ ನೋಡಿ ಹೆಜ್ಜೆ ಇಡಬೇಕಲ್ವಾ? ಹಾಗೆ ಬಹು ದೀರ್ಘವಾಗಿ ನೋಡಿ ನಾವು ಮುಂದಿನ ಯೋಜನೆಗಳನ್ನು ರೂಪಿಸಬೇಕು. ಈ ಕೊಳಕಬೈಲು ಕುಟುಂಬಸ್ಥರು, ಜೀವನ ಶೆಟ್ಟರು, ಸಹೋದರರು ಚಿಂತನೆ ಮಾಡಿದ ರೀತಿ ಇದು. ವ್ಯಕ್ತಿ ಶಾಶ್ವತ ಅಲ್ಲ, ವ್ಯಕ್ತಿಗಿಂತ ಕುಟುಂಬ ಶಾಶ್ವತ, ಕುಟುಂಬಕ್ಕಿಂತ ಸಂಸ್ಥೆ ಶಾಶ್ವತ. ಸಂಸ್ಥೆಗಳಲ್ಲಿ ಕೂಡ ಮಠದಂಥ ಸಂಸ್ಥೆ ಅದು ಶಾಶ್ವತವೇ ಹೌದು. ಯಾಕೆಂದರೆ ಶಂಕರಾಚಾರ್ಯರು ಒಂದು ಸ್ಥಾಪನೆ ಮಾಡಿದ ನಂತರ ಇಂದಿನವರೆಗೆ ಕಾಲಚಕ್ರ ತಿರುಗಿದ್ದು ಅದ್ಭುತವಾಗಿ. ಎಷ್ಟು ಸಂವತ್ಸರ ಚಕ್ರಗಳು ತಿರುಗಿ ಬಂದಿವೆ, ಎಂತೆಂಥ ದಾಳಿಗಳಾಗಿವೆ, ಎಂತೆಂಥ ಒಂದು ಕ್ಷೋಭೆಗಳು ಸಮಾಜದಲ್ಲಿ ಆಗಿವೆ. ಆದರೆ ಮಠ ಇವತ್ತಿಗೂ ಉಳ್ಕೊಂಡು ಬಂದಿದೆ ಮತ್ತು ತನ್ನ ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸ್ತಾ ಇದೆ. ಅಂದರೆ ಆ ಸಂಸ್ಥೆಯ ಹಿಂದಿರ್ತಕ್ಕಂಥ ಸಂಕಲ್ಪ ಶಕ್ತಿ, ತಪಶಕ್ತಿ ಇರುವುದು. ಶಂಕರಾಚಾರ್ಯರ ಮಠವನ್ನು ಸ್ಥಾಪನೆ ಮಾಡುವಾಗ ಎಂಥ ಗಟ್ಟಿ ಸಂಕಲ್ಪದಲ್ಲಿ, ಎಂಥ ತಪಸ್ಸನ್ನು ದಾರಿ ಎರೆದು ಈ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ ಎಂಬುದು ಇತಿಹಾಸದಿಂದ ಗೊತ್ತಾಗುವಂಥದ್ದು ಅಂತ. ಹಾಗಾಗಿ ಸಂಸ್ಥೆಗಳಲ್ಲೂ ಕೂಡ ಮಠದಂಥ ಸಂಸ್ಥೆ ತುಂಬ ಶಾಶ್ವತವಾಗಿರ್ತಕ್ಕಂಥದ್ದು. ಜೀವನ ಶೆಟ್ಟರು, ನವೀನ ಶೆಟ್ಟರು ಅಥವಾ ನೂತನ ಶೆಟ್ಟರು ಇವರ ಮನಸ್ಸಲ್ಲಿ ಇದ್ದಿದ್ದೇನು ಅಂದರೆ, ಈ ದೇವಸ್ಥಾನ ಯಾವಾಗಲೂ ಬೆಳ್ಕೊಂಡು ಬರಬೇಕು. ದೇವಸ್ಥಾನದ ಪೂಜೆ ನಿಲ್ಲಬಾರ್ದು, ದೇವಸ್ಥಾನದ ಧರ್ಮಕರ್ಮಗಳು ಸ್ಥಗಿತವಾಗಬಾರ್ದು. ಸದಾಕಾಲವು ದೀಪ ಆರದೆ, ಈ ಸಿರಿಯಾರ ಅಂದರೆ ಆರದ ಸಿರಿ ಅಂತ ಹೇಳಿದ ಹಾಗೆ ದೀಪ ಆರದೆ, ಪೂಜೆ ನಿಲ್ಲದೆ ಶಾಶ್ವತವಾಗಿ ವ್ಯವಸ್ಥೆ ಮುಂದುವರ್ಕೊಂಡು ಬರಬೇಕು ಎಂಬುದಕ್ಕೆ ಅವರು ಮಾಡಿದ ಚಿಂತನೆಯ ಫಲವೇ ಈ ಕಾರ್ಯಕ್ರಮ. ಇದು ಅವರ ಒಂದು ಪ್ರತಿಷ್ಠೆ, ಪ್ರಸಿದ್ಧಿ ಇಂಥ ಒಂದು ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ. ಶುದ್ಧವಾದ ಮನಸ್ಸಿನಿಂದ ಇದು ಹೇಗೆ ಶಾಶ್ವತವಾಗಿ ನಡ್ಕೊಂಡು ಬರ್ತದೆ ಮುಂದಿನ ಕಾಲದಲ್ಲಿ ಎಂಬುದನ್ನು ಚಿಂತಿಸಿ ಶಾಶ್ವತವಾದ ಒಂದು ಸಂಸ್ಥೆಯ ಕೈಯಲ್ಲಿ ಇದನ್ನು ಕೊಟ್ಟರೆ ಇದು ನಿಲ್ಲದೆ ನಡ್ಕೊಂಡು ಬರಬಹುದು ಎನ್ನುವ ಭಾವದಲ್ಲಿ ನಿಷ್ಕಾಮವಾಗಿ ಅವರು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಸ್ವೀಕಾರ ಮಾಡಿದ್ದು ಕೂಡ ಹಾಗೆಯೇ ನಿಷ್ಕಾಮವಾಗಿ ಸ್ವೀಕಾರ ಮಾಡಿರುವಂಥದ್ದು. ಮಠ ಇದನ್ನು ಸ್ವೀಕರಿಸುವಾಗ ಇದನ್ನೊಂದು ಆಸ್ತಿ ಎಂಬುದಾಗಿ ಮಠ ಸ್ವೀಕಾರ ಮಾಡಿರುವಂಥದ್ದಲ್ಲ. ಒಂದಿಷ್ಟು ಭೂಮಿ ಅಥವಾ ಒಂದಿಷ್ಟು ಸ್ವತ್ತು ಅಲ್ಲವೇ ಅಲ್ಲ. ಜೀವನ ಶೆಟ್ಟರ ಭಾಷೆಯಲ್ಲಿ ಹೇಳೋದಾದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ. ದೇವಸ್ಥಾನಕ್ಕೆ, ದೇವರಿಗೆ ಅಥವಾ ದೇವರ ಸುವಸ್ತುಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮಾರುಕಟ್ಟೆಯಲ್ಲಿ ಅದರ ಬೆಲೆ ಅಲ್ಲ, ಆ ಬೆಲೆ ಅಲ್ಲ. ಹೃದಯದಲ್ಲಿ
ಅದರ ನಿಜವಾಗಿರ್ತಕ್ಕಂಥ ಬೆಲೆ ಅದು. ಹಾಗಾಗಿ ಅಂಥದ್ದದು ಅಂತ. ಹಾಗಾಗಿ ಮಠ ಸ್ವೀಕಾರ ಮಾಡುವಾಗ ಮಠಕ್ಕೊಂದು ಆಸ್ತಿ ಆಯಿತು ಅನ್ನೋ ಕಾರಣ ಅಲ್ಲ ಅದು. ಯಾಕೆಂದರೆ ಮಠಕ್ಕೆ ಆಸ್ತಿಯ ಕೊರತೆ ಇಲ್ಲ, ಅಥವಾ ಸೊತ್ತಿನ ಕೊರತೆ ಮಠಕ್ಕಿಲ್ಲ. ಇತ್ತೀಚಿನ ಸಂದರ್ಭಗಳು ಹೇಗಿದೆ ಅಂದರೆ ನಾವು ಎಲ್ಲವನ್ನೂ ಬಿಟ್ಟು ಕೊಡ್ತಾ ಇದ್ದೇವೆ. ಯಾಕೆಂದರೆ ಒಂದು ಯಾವುದಾದ್ರು ಅತ್ಯಂತ ದೊಡ್ಡ ಮಹತ್ ಕಾರ್ಯವನ್ನು ಸಮಾಜಕ್ಕೆ ಮಾಡಿಬಿಡಬೇಕು, ಅದು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಒಂದು ಕಾರ್ಯವನ್ನು ಮಾಡಿಬಿಡಬೇಕು. ಆ ಕಾರ್ಯವನ್ನು ಮಾಡುವಂಥ ಒಂದು ಭರದಲ್ಲಿ, ಆ ಧಾವಂತದಲ್ಲಿ ಉಳಿದ ಸಂಸ್ಥೆಗಳನ್ನು ಎಷ್ಟೋ ಸಂಸ್ಥೆಗಳನ್ನು ಬಿಟ್ಟು ಕೊಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ. ಹಾಗಾದರೆ ಇದನ್ನು ಯಾಕೆ ನಾವು ಸ್ವೀಕಾರ ಮಾಡೋದು ಅಂದರೆ, ಆ ಶುದ್ಧ ಮನಸ್ಸನ್ನು ನೋಡಿ ಅಂತ, ಆ ಶುದ್ಧ ಮನಸ್ಸನ್ನು ನೋಡಿ, ಇದು ನಡ್ಕೊಂಡು ಬರಬೇಕು. ಯಾವಾಗಲೂ ದೀಪ ಆರಬಾರದು ಇಲ್ಲಿ ಎಂಬ ಒಂದು ಪವಿತ್ರ ಭಾವ ಇದೆಯಲ್ಲ, ನಮ್ಮಂಥವ್ರು ಸ್ಪಂದಿಸಬೇಕು ಅದಕ್ಕೆ. ನಮ್ಮನ್ನು ಈ ಮಠವನ್ನು ಯಾಕೆ ಶಂಕರರು ಸ್ಥಾಪನೆ ಮಾಡಿದ್ದು ಅಂದರೆ, ಪ್ರಪಂಚದಲ್ಲಿ ಧರ್ಮಕರ್ಮಗಳು ನಡಿಬೇಕು, ನಿಲ್ಲಬಾರ್ದು ಎಂಬ ಕಾರಣಕ್ಕೆ ತಾನೇ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಂಥದ್ದೊಂದು ಶುದ್ಧ ಸಂಕಲ್ಪಕ್ಕೆ, ಶುದ್ಧ ಭಾವಕ್ಕೆ ನಾವು ಮರ್ಯಾದೆ ಕೊಡಬೇಕು, ಬೆಲೆ ಕೊಡಬೇಕು ಎಂಬ ಒಂದು ಭಾವ ನಮ್ಮಲ್ಲಿರ್ತಕ್ಕಂಥದ್ದು. ನೋಡಿ, ಈ ದೇವಸ್ಥಾನಗಳು ಧನ ಸಂಪಾದನೆಯ ಮೂಲ ಅಲ್ಲ, ದೇವಸ್ಥಾನಗಳು ಪುಣ್ಯ ಸಂಪಾದನೆಯ ಮೂಲ ಹೊರತು ಧನ ಸಂಪಾದನೆಯ ಮೂಲ ಅಲ್ಲ. ಯಾರೂ ದೇವಸ್ಥಾನಗಳನ್ನು ಈ ರೀತಿ ಬಳಸ್ಕೊಳ್ಬಾರ್ದು. ಎಲ್ರಿಗೂ ಅನ್ವಯ ಆಗುವ ಮಾತು. ನಾವು ಎಷ್ಟೋ ಕಡೆಗೆ ದೇವಸ್ಥಾನವನ್ನು ಧನ ಮೂಲವನ್ನಾಗಿ ಉಪಯೋಗ ಮಾಡ್ತಾ ಇರೋದನ್ನು ಕಾಣ್ತೇವೆ ಅಂತ. ವೈಯಕ್ತಿಕವಾಗಿ ಶ್ರೀಮಂತರಾಗಲಿಕ್ಕೆ ದೇವಸ್ಥಾನವನ್ನು ಬಳಸ್ಕೊಳ್ಳೋದನ್ನು ಕಾಣ್ತೇವೆ ನಾವು. ಅಲ್ಲ, ದೇವಸ್ಥಾನ ಏನಿದ್ರು ಪುಣ್ಯ ಸಂಪಾದನೆಯ ಮೂಲ. ಧನವೆಂಬುದು ಬಹಳ ಸಣ್ಣ ವಸ್ತು. ದೇವರು ಜೀವಗಳಿಗೆ ಕೊಡಬಹುದಾಗಿರ್ತಕ್ಕಂತಹ ಒಂದು ಆಶೀರ್ವಾದ ಅನುಗ್ರಹದಲ್ಲಿ ಈ ದುಡ್ಡು, ಆಸ್ತಿ ಇಂಥದ್ದೆಲ್ಲ ಬಹಳ ಸಣ್ಣದು, ಬಹಳ ಕ್ಷುದ್ರವಾಗಿರ್ತಕ್ಕಂಥದ್ದು. ಎಲ್ಲಿವರೆಗೂ ಬರ್ತದೆ? ಎಲ್ಲಿವರೆಗೂ ಬರುವಂಥದ್ದು ಯಾವುದು ಅಂದರೆ ಪುಣ್ಯ. ಪುಣ್ಯವೇ ಶಾಶ್ವತವಾಗಿರ್ತಕ್ಕಂಥದ್ದು. ವನೆ ರಣೆ ಶತ್ರು ಜಲಾಗ್ನಿ ಮಧ್ಯೆ ಮಹಾರ್ಣವೇ ಪರ್ವತ ಮಸ್ತಕೇವ ಸುಪ್ತಂ ಪ್ರಮತ್ತಂ ವಿಷಮೇ ಸ್ಥಿತಂ ವಾ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ. ಎಂತೆಂಥ ವಿಕಟ ಸಂದರ್ಭಗಳು ಬಂದಾಗ ದುಡ್ಡು ಮನುಷ್ಯನನ್ನು ಕಾಪಾಡೋದಿಲ್ಲ, ಪುಣ್ಯ ಮನುಷ್ಯನನ್ನು ಕಾಪಾಡುತ್ತದೆ. ಹಾಗಾಗಿ ಅದು ಬಹಳ ದೊಡ್ಡದಾಗಿರುವಂಥದ್ದು, ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಂದು ಚಿಕ್ಕ ಉದಾಹರಣೆ ಜೊತೆಗೆ ಈ ಮಾತನ್ನು ನಾವು ಪೂರ್ಣಗೊಳಿಸ್ತಾ ಇದ್ದೇವೆ. ಹನುಮಂತ ತನ್ನನ್ನು ತಾನು ರಾಮನಿಗೆ ಕೊಟ್ಟ, ಪ್ರತಿಯಾಗಿ ರಾಮ ತನ್ನನ್ನು ತಾನು ಹನುಮಂತನಿಗೆ ಕೊಟ್ಟ. ನೋಡಿ ಆ ಬಾಂಧವ್ಯವನ್ನು ನೋಡಿ, ರಾಮಾಂಜನೇಯರ ಬಾಂಧವ್ಯ. ಹನುಮಂತ ರಾಮನಿಗೆ ಏನು ಕೊಟ್ಟ ಅಂದರೆ ಅದು ಆತ್ಮಾರ್ಪಣೆ. ತನ್ನ ಸರ್ವಸ್ವವನ್ನು ಹನುಮಂತ ರಾಮನಿಗೆ ಕೊಟ್ಟಿದ್ದಾನೆ. ಅದು ಬಿಟ್ಟು ಮತ್ತೇನು ಉಳಿಸ್ಕೊಂಡಿಲ್ಲ ಅವನು. ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸ್ಸೋತು ನೆನೆಯದಿನ್ನೊಂದನ್ನೆಲ್ಲವ ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವ ಭಾವವನ್ನೇ ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಹನುಮಂತನ ಉಪದೇಶ ಇರ್ತಕ್ಕಂಥದ್ದು ಜೀವನವೇ ಉಪದೇಶ, ಪ್ರತ್ಯೇಕವನ್ನು ಉಪದೇಶ ಮಾಡಬೇಕು ಅಂತಿಲ್ಲ. ಅದು ಹೇಗೆ ಅಂತ ಪ್ರತಿಯಾಗಿ ರಾಮ ಕೊಟ್ಟಿದ್ದೇನು ಅಂದರೆ, ಸೀತೆಯ ಸುವಾರ್ತೆಯನ್ನು ಹನುಮಂತ ತಂದಾಗ ಅಪ್ಪಿಕೊಂಡರಂತೆ ಹನುಮಂತನನ್ನು ಅಪ್ಪಿಕೊಂಡು ಹೇಳಿದ ಮಾತೇನು ಅಂದರೆ, ಏಷ ಸರ್ವಸ್ವಭೂತೋಮಿ ಪರಿಶ್ವಂಗೋ ಹನುಮತಃ. ಈ ಆಲಿಂಗನದ ಮೂಲಕ ನಾನು ನನ್ನ ಸಕಲವನ್ನೂ ಕೊಟ್ಟೆ ಹನುಮಂತನಿಗೆ, ಇನ್ನೇನೂ ಉಳಿಲಿಲ್ಲ ಅಂತ. ನನ್ನದೆಲ್ಲವನ್ನೂ ಕೂಡ ಕೊಟ್ಟೆ. ನೋಡಿ, ಏನನ್ನು ಕೊಟ್ಟು ಏನನ್ನು ಪಡ್ಕೊಳ್ಳೋದು. ಜೀವವು ತನ್ನನ್ನು ಕೊಟ್ಟು ದೇವರನ್ನು ಪಡ್ಕೊಳ್ಳುವುದು. ಜೀವವೆಂಬುದು ಬಹಳ ಸಣ್ಣ ವಸ್ತು. ಹನುಮಂತನ ದೃಷ್ಟಿಯಿಂದ ಹನುಮಂತ ಬಹಳ ಸಣ್ಣವನು. ಮತ್ತ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸನ್ನಿಧವು. ನನಗಿಂತ ಸಣ್ಣವರು ಸುಗ್ರೀವನ ಬಳಿ ಬೇರೆ ಯಾರೂ ಇಲ್ಲ ಎಂಬುದು ಹನುಮಂತನ ಮಾತು. ನನಗಿಂತ ಕಿರಿಯರಿಲ್ಲ ಇತ್ತೀಚೆಗೆ ಬಸವಣ್ಣವರು ಆಡಿರ್ತಕ್ಕಂಥ ಮಾತು. ಯುಗಗಟ್ಟಲೆ ಹಿಂದೆ ಹನುಮಂತ ಹೇಳಿದ ಮಾತು ಮತ್ತ ಪ್ರತ್ಯವರ ಕಶ್ಚಿನ್ ನಾಸ್ತಿ, ನನಗಿಂತ ಸಣ್ಣವರು ಬೇರೆ ಯಾರೂ ಇಲ್ಲ ಅಂತ. ಹನುಮಂತನ ದೃಷ್ಟಿಯಿಂದ ತನಗಿಂತ ಸಣ್ಣವರು ಯಾರೂ ಇಲ್ಲ, ರಾಮನಿಗಿಂತ ದೊಡ್ಡವರು ಬೇರೆ ಯಾರೂ ಇಲ್ಲ. ಹಾಗಾಗಿ ಏನು ಮಾಡಿದಾಗಾಯಿತು ಅಂದರೆ, ಯಾವುದಕ್ಕಿಂತ ಸಣ್ಣದಿಲ್ವೋ ಸಣ್ಣದರಲ್ಲಿ ಸಣ್ಣದನ್ನು ಕೊಟ್ಟು ದೊಡ್ಡದರಲ್ಲಿ ದೊಡ್ಡದನ್ನು ಪಡ್ಕೊಳ್ಳುವಂಥದ್ದು. ಹಾಗಾಗಿ ದೇವರ ಸನ್ನಿಧಿಯಿಂದ ನಾವು ದೇವರನ್ನೇ ನಿರೀಕ್ಷೆ ಮಾಡಬೇಕು, ದೇವರ ಆಶೀರ್ವಾದ ನಿರೀಕ್ಷೆ ಮಾಡಬೇಕು ಹೊರತು ಬೇರೆ ಏನನ್ನು ಕೂಡ ನಾವು ನಿರೀಕ್ಷೆ ಮಾಡಬಾರ್ದು. ನಮ್ಮ ಮುಂದೆ ಇವತ್ತು ಆರ್ಯನ್ ಶೆಟ್ಟರ ಮಕ್ಕಳಿಬ್ಬರು ಕೂತ್ಕೊಂಡಿದ್ದಾರೆ. ಮಕ್ಕಳು 3 ಜನ ಇಲ್ಲಿದ್ದಾರೆ ಈ ಸಭೆಯಲ್ಲಿ. ಇವರ ತಂದೆ ಆರ್ಯನ್ ಶೆಟ್ಟರು ತೋರಿಸಿದ ಆದರ್ಶ ಕೂಡ ಅದೇ ಅಂತ. ಈ ಮುರುಡೇಶ್ವರ ದೇವಸ್ಥಾನಕ್ಕೆ ತನ್ನದೆಲ್ಲವನ್ನು ಕೊಡುವಂತಷ್ಟೇ ಹೊರತು ಅಲ್ಲಿಂದ ಏನೋ ಆಶೀರ್ವಾದದ ಹೊರತಾಗಿ ಪಡ್ಕೊಂತಿಲ್ಲ, ಅಲ್ಲಿಂದ ಬೇರೆ ಏನೋ ಅಪೇಕ್ಷೆ ಇಲ್ಲ. ಸೊತ್ತು
ಪ್ರಸಿದ್ಧಿ ಇದರ ಅಪೇಕ್ಷೆ ಇಲ್ಲ ಅಂತ. ಹಾಗದೊಂದು ಆದರ್ಶ ಎಂಬುದಾಗಿ ನಾವು ಭಾವಿಸಿದವರು. ನಾನು ನನ್ನನ್ನು ಕೊಡುವೆ, ನೀನು ನೀನನ್ನು ಕೊಡುವಂತ. ದೇವರಲ್ಲಿ ನಮ್ಮ ಪ್ರಾರ್ಥನೆ ಇಷ್ಟೇ ಇರಬೇಕು ಹೊರತು ಚಿಲ್ಲರೆ ವಸ್ತುಗಳನ್ನು ದೇವರಿಂದ ನಾವು ಬಯಸಬಾರದು ಮತ್ತು ಅಲ್ಲಿಂದ ನಾವು ಅದನ್ನು ತಗೊಂಡು ಬಳಸಬಾರದು ಎಂಬುದು ಇವತ್ತಿನ ಸಿದ್ಧಾಂತ ಅಲ್ಲ ನಮ್ಮದು. ಗೋಕರ್ಣ ದೇವಸ್ಥಾನವನ್ನು ನಾವು ಸ್ವೀಕಾರ ಮಾಡುವಾಗ ಕೂಡ ಇದೇ ಮಾತನ್ನು ಹೇಳಿದ್ವು. 1 ರೂಪಾಯಿ ಕೂಡ ನಮ್ಮರಿಂದ ಬೇಕಾಗಿಲ್ಲ ಅಂತ. 1 ರೂಪಾಯಿ ಕೂಡ ಬರಕೊಡುದು ಮಠಕ್ಕೆ ಬಯಸಿದ್ರೆ ಸ್ವಾರ್ಥ ಅಲ್ಲ. ಯಾಕೆಂದರೆ ಮಠವೆಂಬುದು ಸ್ವಾರ್ಥ ಅಲ್ಲ. ಮಠವೆಂಬುದು ಸಮಾಜ ಕ್ಷೇಮ ಲೋಕ ಕಲ್ಯಾಣಕ್ಕಿರುವಂಥದ್ದು. ಮಠಕ್ಕಾಗಿ ಅನ್ನೋದು ಅಪೇಕ್ಷೆ ಪಟ್ಟರೆ ಅದು ಸ್ವಾರ್ಥ ಅಂತ ಆಗೋದಿಲ್ಲ. ಆದರೆ ಮಠಕ್ಕಾಗಿ ಕೂಡ ನಾವು ಬಯಸಿ ಗೋಕರ್ಣದ ದೇವಸ್ಥಾನವನ್ನು ಸ್ವೀಕಾರ ಮಾಡಿದ್ದಲ್ಲ. ಅದಕ್ಕೇನಾದ್ರು ಮಾಡಬಹುದಾ? ದೇವಸ್ಥಾನವನ್ನು ಶುದ್ಧ ಮಾಡಬಹುದಾ? ದೇವಸ್ಥಾನದ ವ್ಯವಸ್ಥೆಯನ್ನು ಸರಿಪಡಿಸ್ಬೋದಾ? ಒಳ್ಳೇದು ಮಾಡಬಹುದಾ? ಊರಿನವರಿಗೆ ಏನಾದ್ರು ಒಳ್ಳೇದು ಮಾಡಬಹುದಾ? ಇಷ್ಟು ಮಾತ್ರ ಹೊರತು ಅದರ ಆಚೆ ಈಚೆ ಬೇರೆ ಏನೂ ಇಲ್ಲ. ಇಲ್ಲಿ ಕೂಡ ಅದೇ ಭಾವದಲ್ಲಿ ಈ ದೇವಸ್ಥಾನ ಶಾಶ್ವತವಾಗಿ ಉಳಿದು ಬೆಳೆದು ಬರಬೇಕು, ಬೆಳಗ್ಗೆ ಬರಬೇಕು. ಇಲ್ಲಿಯ ದೀಪ ಆರಬಾರ್ದು, ದೇವಸ್ಥಾನದ ದೀಪ ಆರಬಾರ್ದು, ಪೂಜೆ ನಿಲ್ಲಬಾರ್ದು, ಸೇವೆಗಳು ಹೆಚ್ಚಬೇಕು ಹೊರತು ಕಡಿಮೆ ಆಗಬಾರ್ದು, ದೇವಸ್ಥಾನದ ವೈಭವ ಅತಿಶಯವಾಗಬೇಕು. ಇದಕ್ಕೆ ನಾವೇನು ಮಾಡಬಹುದು? ಇದು ಹೊರತು ಇದರ ಆಚೆ ಈಚೆ ಚಿಕ್ಕಾಸಿನ ಅಪೇಕ್ಷೆ ಕೂಡ ಮಠಕ್ಕೆ ಇಲ್ಲಿಂದ ಇಲ್ಲ, ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕೂಡ ಇಲ್ಲ. ಹಾಗಾಗಿ ಇದು ಒಂದು ಕೊಡುಕೊಳ್ಳುವಿಕೆ ಹೇಗಿದೆ ಅಂದರೆ ಅಲ್ಲಿಯೂ ಸ್ವಾರ್ಥ ಇಲ್ಲ, ಇಲ್ಲಿಯೂ ಸ್ವಾರ್ಥ ಇಲ್ಲ. ನೋಡಿ, ಕೊಡುವವ್ರ ಭಾವವಾದರೂ ಎಷ್ಟು ಚೆನ್ನಾಗಿದೆ. ತಮ್ಮದೇ ಭೂಮಿ, ತಾವೇ ಕಟ್ಟಿದ್ದು, ತಾವೇ ಜೀರ್ಣೋದ್ಧಾರ ಮಾಡಿದ್ದು, ಇಲ್ಲಿವರೆಗೂ ತಾವೇ ನಡೆಸ್ಕೊಂಡು ಬಂದಿದ್ದು. ಹೀಗೆ ಯಾವ ಒಂದು ಸ್ವಾರ್ಥದ ಲೇಪವೂ ಇಲ್ಲದೆ ನಮಮ ಅಂತ ಕೊಟ್ಬಿಡ್ಬೋದಾ ಅಂತ. ಸ್ವಾರ್ಥಿಗಳಿಗಾದರೆ ಕಷ್ಟ ಆಗ್ತದೆ ಹೇಗೆ ಮಾಡಲಿಕ್ಕೆ. ಎಷ್ಟೊಂದು ಒಂದು ಬಂಧ ಎಳೀತದೆ ಅಂತ. ನೀವು ಹಾಗೆ ಬೇಕಾದ್ರೆ ನೋಡ್ಕೊಳ್ಳಿ, ಆದರೆ ಯಾವುದಕ್ಕೂ ನಮ್ಮ ಹೆಸರಿಗಿರಲಿ ಅಂತಾದ್ರೂ ಹೇಳ್ತಾರೆ ಕೊನೆ ಪಕ್ಷ ಅಂತ. ಆದರೆ ಇಲ್ಲಿ ಅವರು ಮೊದಲನೇ ಮಾತೇ ಅದು ಅಂತ, ಆ ನಮಮ ಎಂಬ ಭಾವ. ನಮಮ ಅಂದರೆ ನನ್ನದಲ್ಲ ಅಂತ. ಮಮ ನನ್ನದು, ನಮಮ ನನ್ನದಲ್ಲ. ಇದು ಬಹಳ ಪವಿತ್ರ ಭಾವವಂತೆ. ಯಾವುದು ನಿಜವಾಗಿ ನಮ್ಮದಲ್ಲವೋ ಅದನ್ನಂತೂ ನಮ್ಮದಲ್ಲ ಅಂತ ಹೇಳಲೇಬೇಕು ನಾವು. ಅದನ್ನೂ ಹೇಳೋದಿಲ್ಲ. ಪಕ್ಕದ ಮನೆಯವ್ರದ್ದು ಕೂಡ ನಮ್ಮದು ಅಂತ ಹೇಳುವಂಥ ಕಾಲದಲ್ಲಿ ನಾವಿದ್ದೇವೆ. ನಮ್ಮದು ಹೇಗೂ ಆಯ್ತಲ್ಲ, ನಮ್ಮದು ಅಲ್ಲದೆ ಇರೋದು ಕೂಡ ನಮ್ಮದು ತಂದಾಗಲೇ ಕೂಡ ಅಂದಾಗಲೇ ತಾನೇ ಯುದ್ಧಗಳು ಉಂಟಾಗುವಂಥದ್ದು, ಕಲಹಗಳು ಕ್ಲೇಶಗಳು ಉಂಟಾಗುವಂಥದ್ದು. ಸೀತಾ ರಾಮನಿಗೆ ಸೇರಿದವಳು, ರಾವಣ ಮಮ ಅಂದ. ರಾಮಾಯಣದ ಯುದ್ಧ ನಡೆಯಿತು, ಅಂಥದ್ದೊಂದು ಯುಗದ ಯುದ್ಧ ನಡೆದೋಯ್ತು ನೋಡಿ. ಹಾಗೆ ಭೂಮಿ ದುರ್ಯೋಧನನದ್ದಲ್ಲ, ಇಂದ್ರಪ್ರಸ್ಥ ಅಂತೂ ಖಂಡಿತವಾಗಿಯೂ ದುರ್ಯೋಧನನದ್ದಲ್ಲ. ಮಮ ಅಂದ ದುರ್ಯೋಧನ. ಮಹಾಭಾರತ ಯುದ್ಧ ನಡೆಯಿತು. ತನ್ನದಲ್ಲದಿರುವುದನ್ನು ತನ್ನದು ಎಂದಾಗ ನಡೆಯುವುದು ಯುದ್ಧ, ಕಲಹ ಮತ್ತು ಕ್ಲೇಶ. ಹಾಗಿರುವಾಗ ತನ್ನದನ್ನು ಕೂಡ ತನ್ನದಲ್ಲ ಅನ್ಬೇಕಾದ್ರೆ ದೊಡ್ಡ ಮನಸ್ಸು ಬೇಕಾಗ್ತದೆ. ಅದು ಬಹಳ ಪವಿತ್ರವಾದ ಭಾವ. ಯಾವನು ತನ್ನದನ್ನು ಕೂಡ ತನ್ನದಲ್ಲ ನಮಮ ತಾನು ಕೊಡುವಾಗ ಇದನ್ನು ತಾನು ಹೇಳಬೇಕು. ಧಾರಾದತ್ತವಾಗಿ ದಾನವನ್ನು ಕೊಟ್ಟು ನಮಮ ನನ್ನದಲ್ಲ, ಆಮೇಲೆ ತನ್ನದು ಅನ್ನೋ ಭಾವ ಬರಬಾರದು ಅದರ ಮೇಲೆ. ಈ ಭಾವದಷ್ಟು ಪವಿತ್ರವಾದ ಭಾವ ಬೇರೆ ಯಾವುದೂ ಇಲ್ಲ. ಇದು ಬರಲಿಕ್ಕೆ ಬಹಳ ಕಷ್ಟಪಟ್ಟು, ಈ ಭಾವ ಬರಲಿಕ್ಕೆ ನಾವು ಸಂಪಾದನೆ ಮಾಡಿದ್ದನ್ನು, ನಮ್ಮದು ಅಂತೂ ಪ್ರಪಂಚದಲ್ಲಿ ಅನಿಸ್ಕೊಂಡಿದ್ದನ್ನು ನನ್ನದಲ್ಲ ಅಂತ ಹೇಳಲಿಕ್ಕೆ ಬಹಳ 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 ಕಷ್ಟ ಇದೆ. ಅಂತಹದ್ದೊಂದು ಭಾವವನ್ನು ಈ ಕೊಳಕೆಬೈಲು ಕುಟುಂಬಸ್ಥರು ತಾಳಿದ್ರ ಫಲವಾಗಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಆದರ್ಶ, ಅತ್ಯಂತ ಆದರ್ಶ ಇದು. ಇದೇ ಭಾವದಲ್ಲಿ ಇರಬೇಕು. ಯಾರೂ ಯಾವುದನ್ನು ಇಲ್ಲಿಂದ ಹೋಗುವಾಗ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಂಟಿಕೊಂಡಿದ್ರೆ ವಿಧಿ ನಮ್ಮನ್ನು ಎಳೆಯುವಾಗ ನೋವಾಗ್ತದೆ ಅಂತ. ಒಂದೇನಾದ್ರು ಕೈಗೆ ಅಂಟಿದರೆ ಅದನ್ನು ಕೀಳುವಾಗ ನೋವಾಗ್ತದೆ ನೋಡಿ ಅಂತ. ಅದಕ್ಕಿಂತ ಗಾಢವಾದ ಅಂಟು ಇವೆಲ್ಲ, ಆಸ್ತಿ ಸಂಸಾರ ಇದೆಲ್ಲ ಅದಕ್ಕಿಂತ 1000 ಪಾಲು ಗಾಢವಾಗಿರ್ತಕ್ಕಂಥ ಅಂಟು. ವಿಧಿ ನಮ್ಮನ್ನು ಎಳೆಯುವಾಗ ಬಹಳವಾಗಿ ನೋವು ಕೊಡುವಂಥದ್ದು ಇದೆಲ್ಲ ಅಂತ. ಹಾಗಾಗಿ ಈ ಭಾವವನ್ನು ಯಾರು ಅಭ್ಯಾಸ ಮಾಡ್ತಾನೆ, ನಮಮ ಭಾವವನ್ನು, ತನ್ನದಾಗಿರುವುದನ್ನು ಕೂಡ ತನ್ನದಲ್ಲ ಎಂಬುದನ್ನು ಯಾರು ಕಲ್ತ್ಕೊಳ್ತಾನೆ, ಅವನಷ್ಟು ಸುಖಿ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಅವನಿಗೆ ನೋವಿರೋದಿಲ್ಲ ಜೀವನದಲ್ಲಿ. ಅಂಥದ್ದೊಂದು ಪವಿತ್ರವಾದ ಭಾವವನ್ನು ನಾವು ಇಂದು ಮನಸಾ ಆ ಭಾವವನ್ನು ಪೂಜಿಸಿ, ಆ ಭಾವವನ್ನು ಗೌರವಿಸಿ ನಮ್ಮ ಮಾತನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇದಕ್ಕೆ ಕಾರಣಕರ್ತ ಜೀವನ ಶೆಟ್ಟಿ ಹೇಳಿದ ಹಾಗೆ ಲಕ್ಷ್ಮೀನಾರಾಯಣ ಇಲ್ಲಿ ನಮ್ಮ ಮುಂದೆ ಆತ ಕೂತ್ಕೊಂಡಿದ್ದಾನೆ. ಇದು ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿರಿ ಅಂತ ಹಾಗೆ ಎಲ್ಲಿ ರಾಮಚಂದ್ರ ಪ್ರಮಠ, ಎಲ್ಲಿ ಕೊಳಕೆಬೈಲು ಈ ಒಂದು ಕುಟುಂಬಸ್ಥರು, ಎಲ್ಲಿ ಲಕ್ಷ್ಮೀನಾರಾಯಣ, ಇದು ಹೇಗೆ ಒಂದಕ್ಕೊಂದು ಸೇರುವಂತೋ ಕೂಡುವಂತೋ ಗೊತ್ತಿಲ್ಲ. ಆದರೆ ಕೂಡಿಸಿದ ಪುಣ್ಯ ಆತನಿಗೆ ಸೇರಿರುವಂಥದ್ದು. ಆತನಿಗೆ ಏನೂ ಇಲ್ಲ, ಯಾವ ಲಾಭವೂ ಇಲ್ಲ, ಯಾವ ಸ್ವಾರ್ಥವೂ ಇಲ್ಲ.
ಒಂದು ಪವಿತ್ರವಾಗಿರ್ತಕ್ಕಂಥ ಮನಸ್ಸು ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮನಸಾರೆ ಲಕ್ಷ್ಮೀನಾರಾಯಣನನ್ನು ಕೂಡ ಹೃದಯದಿಂದ ಹರಿಸ್ತೇವೆ. ಈ ದೇವಸ್ಥಾನದ ಶಾಶ್ವತವಾಗಿ ದೀಪ ಉರಿದ್ರೆ ಆ ಬೆಳಕಿನ ಒಂದು ಕಿರಣ ಆ ಕಡೆಗೆ, ಆ ಕುಟುಂಬದ ಕಡೆಗೆ ಹರಿತದೆ ಎಂಬುದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಂಡು ಮುಂದೇನು ಎಂಬ ಬಗ್ಗೆ ಸೂಕ್ಷ್ಮವಾಗಿ ಒಂದೆರಡು ಮಾತುಗಳನ್ನು ನಾವು ಹೇಳ್ತೇವೆ. ಮುಂದೇನು ಅಂದರೆ ನೋಡಿ, ನಾವು ನಿತ್ಯ ಪೂಜೆ ಮಾಡ್ತೇವೆ, ಚಂದ್ರಮೌಳೀಶ್ವರನ ಪೂಜೆ ಮಾಡ್ತೇವೆ ಪ್ರತಿನಿತ್ಯವೂ ಕೂಡ. ಆ ಚಂದ್ರಮೌಳೀಶ್ವರ ಲಿಂಗವನ್ನು ಅಭಿಷೇಕ ಮಾಡುವಾಗ ತ್ರಿಪಾದಿಯ ಮೇಲೆ ಇರಿಸಿರ್ತಾರೆ ಅಂತ. ತ್ರಿಪಾದಿ ಅಂದರೆ ಅದು ಬಂಗಾರದ ಪೀಠ, ಅದಕ್ಕೆ 3 ಕಾಲುಗಳಿರ್ತವೆ ಅಂತ. ಶಿವ ಅಂದರೆ 3 ಮುಕ್ಕಂಡ ತಾನೆ, ಭಸ್ಮದ 3 ಡೇಕಿ ಅವನ ಹಣೆಯಲ್ಲಿ ಕಂಗೊಳಿಸ್ತಾ ಇರ್ತದೆ ಯಾವಾಗಲೂ. ಹಾಗಾಗಿ 3 ಮೂರ್ತಿಗಳಲ್ಲಿ ಒಬ್ಬ ಅವನು. 3ಕ್ಕೂ ಅವನಿಗೆ ಬಹಳ ಹತ್ತಿರದ ಸಂಬಂಧ ಶಿವನಿಗೆ. 3 ಪಾದಗಳ ತ್ರಿಪಾದಿ, ಅದರ ಮೇಲೆ ಚಂದ್ರಮೌಳೀಶ್ವರನನ್ನು ನಿಲ್ಲಿಸಲಾಗ್ತದೆ. ಹಾಗೆ ಬ್ರಹ್ಮಲಿಂಗೇಶ್ವರನನ್ನು ಕೂಡ ಈ ತ್ರಿಪಾದಿಯ ಮೇಲೆ ನಿಲ್ಲಿಸ್ತಕ್ಕಂಥ ಯೋಚನೆ ನಮ್ಮದು ಅಂತ. ತ್ರಿಪಾದಿ ಯಾವುದೆಲ್ಲ ಅಂತಂದರೆ, ಕೊಟ್ಟವರು ಕೊಳಕೆಬೇಲು ಕುಟುಂಬಸ್ಥರು, ಸ್ವೀಕಾರ ಮಾಡಿದ್ದು ರಾಮಚಂದ್ರಾಪುರ ಮಠ, ಸಾಕ್ಷಿಯಾದವರು ಊರವರು. ಇದಕ್ಕೆ ನಾವು ಜೀವನ ಶೆಟ್ಟರು ಸಹೋದರರಿಗೆ ಮತ್ತೆ ಹೇಳಿದ್ದದನ್ನೇ ಅಂತ, ನೀವು ಕೊಟ್ಟಿದ್ರಿಂದ ಏನೂ ಬದಲಾಗೋದಿಲ್ಲ, ನೀವು ಇರ್ತೀರಿ ಅಂತ, ನೀವು ಇರಬೇಕಾಗ್ತದೆ ಯಾವಾಗಲೂ. ಅವರು ಹೇಳ್ತಾ ಬಂದಿದ್ದದೆ, ನಾವು ಭಕ್ತರು, ನಾವು ಇದ್ದೇ ಇರ್ತೇವೆ ಜೊತೆಯಲ್ಲಿ ಯಾವಾಗಲೂ ಅಂತ. ಹಾಗಾಗಿ ಆ ಕುಟುಂಬವನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ, ಆ ಭಾವವನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ದೇವಸ್ಥಾನವನ್ನು ಮುನ್ನಡೆಸ್ಕೊಂಡು ಹೋಗುವಾಗ ಖಂಡಿತವಾಗಿಯೂ ಅವರು ಯಾವಾಗಲೂ ಜೊತೆಯಲ್ಲಿ ಇರಬೇಕಾಗ್ತದೆ, ಅವರ ಸೇವೆ ಯಾವಾಗಲೂ ಸಲ್ಲಬೇಕಾಗ್ತದೆ ಇಲ್ಲಿಗೆ ಎಂಬುದು ಒಂದಾದರೆ, ಇನ್ನೊಂದು ಈ ಊರಿನವರು ನಿನ್ನೆ ನಾವು ಮೆರವಣಿಗೆಯಲ್ಲಿ ಭಾಗವಹಿಸೋದು. ಮೆರವಣಿಗೆಗಳು ಒಂದು ನಮ್ಮ ಜೀವನದಲ್ಲಿ ಅದೊಂದು ಭಾಗ, ಅದು ನಡೀತಾ ಇರ್ತದೆ ಯಾವಾಗಲೂ ಅದು. ಆದರೆ ನಿನ್ನೆ ಈ ಮೆರವಣಿಗೆ ತುಂಬ ವಿಶೇಷವಾಗಿತ್ತು. ಸರಿಯಾದ ಸಮಯಕ್ಕೆ ಪ್ರಾರಂಭ ಆಗಿರುವಂಥದ್ದು, ಸರಿಯಾದ ಸಮಯಕ್ಕೆ ಮುಗಿಯುವಂಥದ್ದು, ಎಲ್ಲ ಬೇರೆ ಬೇರೆ ಇಷ್ಟಾರು ಅಂಶಗಳಿದ್ದವು ಅಲ್ಲಿ. ಆದರೆ ಎಲ್ಲವೂ ಬಹಳ ಕಡಿಮೆ ಸಮಯದಲ್ಲಿ ಮುಗೀತು. ಬಹಳ ಚುರುಕಾಗಿ ಬಹಳ ಕಡಿಮೆ ಸಮಯದಲ್ಲಿ ಮುಗೀತು. ಎಷ್ಟು ಶಿಸ್ತಿನಲ್ಲಿತ್ತು ಆ ವ್ಯವಸ್ಥೆ ಅಂದರೆ ಅದನ್ನು ನಾವು ಬಣ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೀವನ್ ಶೆಟ್ಟರನ್ನು ಕೇಳಿದ್ರೆ ಇದು ಖಂಡಿತ ನಂದಲ್ಲ, ಅದು ಊರವರು ಅಂತ ಮತ್ತೆ ಅವರು ಹೇಳ್ತಾ ಇದ್ರು. ಅದು ಕಾಣ್ತಾ ಇತ್ತು, ಊರವರು ಎಲ್ಲ ರೀತಿಯಲ್ಲಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಊರವರು ತಮ್ಮದಲ್ಲ ಎನ್ನೋ ಸ್ಥಿತಿಯಲ್ಲಿ ಅವರು ಇಲ್ವೇ ಇಲ್ಲ ಅಂತ. ಎಲ್ಲರೂ ಕೂಡ ತಮ್ಮದೇ ಎಂಬ ಭಾವದಲ್ಲಿ ಭಾಗಿಯಾಗದಿದ್ರೆ ನಿನ್ನೆ ಇವತ್ತಿನ ಕಾರ್ಯಕ್ರಮ ಈ ರೀತಿ ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಆ ಭಾಗವಹಿಸಿಕೆ ಇದೆಯಲ್ಲ, ಆ ಮೆರವಣಿಗೆ ಇದೆಯಲ್ಲ, ಅದು ನಮಗೂ ಜವಾಬ್ದಾರಿಯನ್ನು ಕೊಟ್ಟಿದೆ. ಅದು ನಮಗೊಂದು ಸಂದೇಶ. ಅದು ದೇವಸ್ಥಾನವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಮುಂದೆ ಎನ್ನುವುದಕ್ಕೆ ನಮಗೊಂದು ಸಂದೇಶ ಅದು, ಆ ನಿನ್ನೆಯ ಮೆರವಣಿಗೆ. ಅದು ಜೊತೆಯಲ್ಲಿ ನಮಗೊಂದು ಭರವಸೆ ಕೂಡ ಹೌದು ಅಂತ. ಊರು ಜೊತೆಯಲ್ಲಿದೆ ಅಂತ, ಇಡೀ ಗ್ರಾಮ ಜೊತೆಯಲ್ಲಿದೆ ಅಂತ. ಅದು ಇರಬೇಕು ಮುಂದೆ ಕೂಡ, ವಿಶೇಷವಾಗಿರಬೇಕು. ಇಲ್ಲಿವರೆಗೆ ಎಷ್ಟಿತ್ತೋ ಅದಕ್ಕಿಂತ ಹೆಚ್ಚಾಗಿ. ಯಾಕೆಂದರೆ ಮಠ ಎಂಬುದು ವ್ಯಕ್ತಿ ಅಲ್ಲ, ಅದು ಸಮೂಹ. ಅದು ನಾವು ಸಮೂಹದಲ್ಲೇ ಸಾಮೂಹಿಕವಾದ ಒಂದು ಸಂಘಟನೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ನೀವೆಲ್ಲ ಈ ಊರಿನವರು ಪ್ರತಿಯೊಬ್ಬರಿಗೂ ನಿಮಗೆಲ್ಲ ಸೇರಿರ್ತಕ್ಕಂಥದ್ದು ದೇವಸ್ಥಾನ. ಇದು ಬರೇ ಮಠ ಅಥವಾ ಊರುಗಳದ್ದು ಅಲ್ವೇ ಅಲ್ಲ, ನಿಮ್ಗೆಲ್ರಿಗೂ ಸಂದಿರುವಂಥದ್ದು, ನಿಮ್ಗೆಲ್ರಿಗೂ ಸೇರಿರುವಂಥದ್ದು. ನೀವೆಲ್ಲ ಜೊತೆಯಲ್ಲಿರಬೇಕು. ಹಾಗೆ ಈ ಪರಿಸರದ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಶ್ರೀಮಠದ ಶಿಷ್ಯರು ಮತ್ತು ಭಕ್ತರು, ಅಭಿಮಾನಿಗಳು, ಯಾರಿಗೆಲ್ಲ ಮಠದ ಬಗ್ಗೆ ಪ್ರೀತಿ ಇದೆ, ಅಭಿಮಾನ ಇದೆ, ನೀವೆಲ್ಲ ಜೋಡಿಸ್ಕೊಳ್ಬೇಕು ಈ ದೇವಸ್ಥಾನದ ಸೇವೆಯಲ್ಲಿ. ನೀವೆಲ್ಲ ನಿಮ್ಮ ಸಮರ್ಪಣೆಗಳನ್ನು ಮಾಡಬೇಕು. ಸದರ್ಪಣಂ ಅವ್ರು ಮಾತ್ರ ಮಾಡಿದರೆ ಸಾಲದು. ನಿಮಗಳು ಎಲ್ಲ ದೇವಸ್ಥಾನಕ್ಕೆ ನಿಮ್ಮ ಸದರ್ಪಣಂ, ನಿಮ್ಮ ಸಮಯ, ಶ್ರಮ ಎಲ್ಲವನ್ನೂ ಕೊಟ್ಟು ನೀವು ದೇವಸ್ಥಾನವನ್ನು ಮುನ್ನಡೆಸುವಲ್ಲಿ ಅಂಗವಾಗಬೇಕು, ಭಾಗವಾಗಬೇಕು. ಹೀಗೆ ಈ 3 ಪಾದಗಳು ಅಂತ. ಒಂದು ಕುಳಕೆಬೇಲು ಕುಟುಂಬಸ್ಥರು, ಕುಳಕೆಬೇಲು ವಿಶಾಲಾಕ್ಷಿ ಶೆಟ್ಟಿಯವರ 3 ಮಕ್ಕಳು ಅಥವಾ ಅವರ ಬಳಗ. ಇನ್ನೊಂದು ಊರ 10 ಸಮಸ್ತರು, ಮತ್ತೊಂದು ಮಠದ ಶಿಷ್ಯರು, ಭಕ್ತರು. ಈ 3 ಪಾದಗಳ ಮೇಲೆ ಬ್ರಹ್ಮಲಿಂಗೇಶ್ವರನ ಈ ದೇವಸ್ಥಾನದ ಸೇವಾ ವ್ಯವಸ್ಥೆ ನಿಂತಿರಲಿ ಇನ್ನು ಮುಂದಕ್ಕೆ ಎಂಬುದಾಗಿ ನಾವು ಆಶಿಸ್ತೇವೆ. ಈ ಎಲ್ಲ ಧರ್ಮಕರ್ಮಗಳನ್ನು ಚೆನ್ನಕೇಶವ ಭಟ್ ಮತ್ತು ಬಳಗ ಒಂದು ಸೂಚನೆ ಮೇರೆಗೆ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದೆ. ಅವರಿಗೆ ಮುಂದೆ ಕೂಡ ಸೇವೆ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಬಹಳ ಮುತುವರ್ಜಿಯಿಂದ ಅವರು ಈ ಕಾರ್ಯವನ್ನು ಮಾಡಿದ್ದಾರೆ. ಮುಂದೆ ಕೂಡ ದೇವಸ್ಥಾನದ ಯೋಗಕ್ಷೇಮ, ದೇವಸ್ಥಾನದ ಧರ್ಮಕರ್ಮಗಳಲ್ಲಿ ಅವರ ಸೇವೆ ಇರಬೇಕು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ನಿಮ್ಮೆಲ್ಲರನ್ನು ಹೃದಯಾಂತರದಿಂದ ಹರಿಸ್ತೇವೆ. ಸಮಯ ಮೀರ್ತಾ ಇದೆ. ಯಾಕೆಂದರೆ
ಜ್ಞಾನಪ್ರಸಾದ ಎಷ್ಟು ಮುಖ್ಯವೋ ಅನ್ನಪ್ರಸಾದವೂ ಅಷ್ಟೇ ಮುಖ್ಯ, ಅನ್ನಪ್ರಸಾದ ಎಷ್ಟು ಮುಖ್ಯವೋ ಜ್ಞಾನಪ್ರಸಾದವೂ ಅಷ್ಟೇ ಮುಖ್ಯ. ಹೊಟ್ಟೆ ಬೇಕು, ಹೃದಯವೂ ಬೇಕು, ಹೃದಯ ಬೇಕು, ಹೊಟ್ಟೆಯೂ ಬೇಕು, ಎರಡು ಅಕ್ಕಪಕ್ಕ ಇರತಕ್ಕಂಥದ್ದು. ಆ ಸಮಯ ದಾಟಿ ಮುಂದೆ ಹೋಗ್ತಾ ಇದೆ. ಹಾಗಾಗಿ ನೀವೆಲ್ಲ ಇಂದು ಈ ಒಂದು ಜ್ಞಾನಪ್ರಸಾದ ಅನ್ನಪ್ರಸಾದ ಎರಡನ್ನೂ ಉಂಡು ಸಂತೃಪ್ತರಾಗಿ ಶುಭಾಶಂಸೆಯನ್ನು ದೇವಸ್ಥಾನಕ್ಕೆ ಮತ್ತು ಈ ಕುಟುಂಬಗಳಿಗೆ ಮಾಡಬೇಕು ಎಂಬುದಾಗಿ ಆಶಿಸಿ ಎಲ್ಲರನ್ನು ಹೃದಯದ ಅಂತರಾಳದಿಂದ ಹರಿಸ್ತೇವೆ. ಇವತ್ತು ಪರಮ ರಾಮಭಕ್ತ ಜೀವನ್ ಶೆಟ್ಟರು ರಾಮ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮದ ನೆನಪಿಗೆ ಅವರು ರಾಮಟಂಕಿಯನ್ನು ಮಾಡಿಸಿ ಇವತ್ತು ಕೂಡ ಕೊಡ್ತಾ ಇದ್ದಾರೆ. ರಾಮಟಂಕಿಯನ್ನು ಕೊಡ್ತಾ ಇದ್ದಾರೆ. ಅವರು ಹಂಚುವುದು ರಾಮನನ್ನು ಅಂತ, ರಾಮನ ವಿತರಣೆ ಮಾಡ್ತಾರೆ, ರಾಮಾನುಗ್ರಹದ ರಾಮನ ಆಶೀರ್ವಾದದ ವಿತರಣೆ ಮಾಡ್ತಾರೆ. ಆ ಪವಿತ್ರವಾದ ಭಾವವನ್ನು ಕೂಡ ನಾವಿಲ್ಲಿ ಮನಸಾರೆ ಭಾವಿಸಿಕೊಂಡು ಈ ಎಲ್ಲ ಇಡೀ ಊರಿನ ಸಮಸ್ತರನ್ನು ಕೂಡ ಹೃದಯಾಂತರದಿಂದ ಹರಿಸ್ತೇವೆ. ಈ ದೇವಸ್ಥಾನ ಶಾಶ್ವತವಾಗಿ ಬಹಳ ಒಳ್ಳೆಯ ರೀತಿಯಿಂದ ನಡ್ಕೊಂಡು ಬರಲಿ, ಯಾವುದೇ ಲೋಪವಿಲ್ಲದೆ, ಯಾವುದೇ ಊನ ಕೊರತೆ ಇಲ್ಲದೆ ದೇವಸ್ಥಾನದ ಸಮಸ್ತ ವಿಧಿವಿಧಾನಗಳು ನಡ್ಕೊಂಡು ಬರಲಿ. ದೇವರ ಆಶೀರ್ವಾದ ಎಲ್ಲರಿಗೂ ಸಮಸ್ತರಿಗೂ ಸಿಗುವಂತೆ ಆಗಲಿ. ಹಾಗೆ ಈ ಕುಟುಂಬ ಮಾಡಿರ್ತಕ್ಕಂಥ ತ್ಯಾಗ ಮತ್ತು ಸಮರ್ಪಣೆ ದೇವರಿಗೆ ಸಲ್ಲಲಿ. ಈ ದೇವಸ್ಥಾನಕ್ಕೆ ಅಂತ ಮಾಡಿದ ತ್ಯಾಗಗಳ ಪೈಕಿ ಇದು ಎಲ್ಲಕ್ಕಿಂತ ದೊಡ್ಡದಾಗ್ತದೆ. ಈ ತ್ಯಾಗ ಅದು ದೇವರಿಗೆ, ಆ ಬ್ರಹ್ಮಲಿಂಗೇಶ್ವರನಿಗೆ, ಮಹಾಗಣಪತಿಗೆ ಮುಟ್ಟಿ ದೊಡ್ಡ ಆಶೀರ್ವಾದ ಅಲ್ಲಿಂದ ಈ ಕುಟುಂಬಕ್ಕೆ ಪ್ರಾಪ್ತ ಆಗಲಿ. ನಿಮಗೆಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ